ಲೋ ಲೇಟ್ ಆಗುತ್ತೆ ಅಂದರೆ ಮೊದಲೇ ಹೇಳ್ಬೇಕು ತಾನೆ. ನಾನು ಆರಾಮಾಗಿ ತಿಂಡಿ ತಿನ್ಕೊಂಡು ಬರ್ತಿದ್ದೆ, ಅರ್ಜೆಂಟಾಗಿ ನುಂಗ್ಕೊಂಡು ಬಂದೆ ಗೊತ್ತಾ. ಸಾರಿ ಅವಿ, ನಂಗೆ ಇವತ್ತು ಏನು ಸೆನ್ಸ್ ಆಗ್ತಿಲ್ಲ. ಒತ್ತು ಗೊತ್ತು ಏನು ಗೊತ್ತಾಗ್ತಿಲ್ಲ ಕಣ. ಅದೇನೋ ತೇಲೋಗೋದು ಅಂತಲ್ಲ ಹಾಗಾಗಿದೆ. ಹೌದಾ? ಏನೋ ಅಷ್ಟು ಈಸಿಯಾಗಿ ಹೌದಾ ಅಂತ ಕೇಳ್ತಿದ್ಯಾ? ಯಾಕೆ ಅಂತ ಕೇಳಲ್ವಾ? ಯಾಕೆ? ಇವತ್ತು ಒಂದು ಮಿರಾಕಲ್ ಆಗೋಯ್ತು ಕಣ. ನಾನೇ ಗೆಸ್ ಮಾಡ್ತೀನಿ ಇರು. ಇವತ್ತು ರಿಯಾನ ಕಾಲೇಜ್ ಬಿಡಕ್ಕೆ ಹೋಗಿರ್ತೀಯ, ಅಲ್ಲಿ ಮಿಸ್ ಮುಗುತಿ ಸಿಕ್ಕಿರ್ತಾಳೆ, ಅಷ್ಟೇ ತಾನೇ? ಅಷ್ಟೇ ಅಲ್ವೋ, ಇನ್ನೊಂದೇನೋ ಇದೆ. ಮತ್ತಿನ್ನೇನು ಮಾತಾಡ್ಸದ್ಲಾ? ಅದರಲ್ಲಿ ಏನಿದೆ? ಫಸ್ಟ್ ಟೈಮ್ ಸಿಗ್ದಾಗಿಂದನೂ ಮಾತಾಡ್ತಾನೆ ಇದ್ದಾಳಲ್ಲ. ಒಟ್ಟಿಗೆ ಕೂತ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಬಂದಿದ್ರಲ್ಲ, ಅಷ್ಟೇ ಆಗಿರುತ್ತೆ. ಅದಕ್ಕೂ ಮೇಲೆ. ಅದಕ್ಕೂ ಮೇಲ ಏನೋ ಆಯ್ತು? ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಹಿಂದೆ ಸ್ಕೂಟಿಲಿ ಹೋಗ್ತಿರೋ ಥರ ಕನ್ಸ್ಕೊಂಡಿದ್ದ. ಆ ಸಿನಿಮಾ ಅದು ಅಂತ ಗೊತ್ತಾ? ಬೆಳಿಗ್ಗೆ ಮೂವಿಗೆ ಹೋಗಿ ಬಂದ್ರಾ? ಪರವಾಗಿಲ್ವೋ, ಸಿಕ್ಕಾಬಟ್ಟೆ ಫಾಸ್ಟ್ ನೀವು. ನಿನ್ನ ತಲೆ, ನಾವು ಸಿನಿಮಾಗೆ ಹೋಗಿಲ್ವೋ? ನಮ್ಮ ಲೈಫೇ ಒಂಥರ ಸಿನಿಮಾ ಥರ ಆಗೋಗಿದೆ. ಅದು ರೀಲು, ಇದು ರಿಯಲ್. ಅಂದ್ರೆ ನೀನು ಅವಳು ಸ್ಕೂಟಿಲಿ ಕೂತಿದ್ಯಾ? ಹೂ ಕಣೋ, ನಿಜನ ಅಲ್ವಾ ಅಂತ 2 ಸತಿ ಟೆಸ್ಟ್ ಮಾಡಿದೀನಿ ಗೊತ್ತಾ. ನಾನು ಹೇಳ್ತಿರೋದು ನಿಜ ಅವಿ. ನಾನು ಮಿಸ್ ಮೂಗುತಿ ಜೊತೆ ಸ್ಕೂಟಿಲಿ ಹೋದೆ. ಇದ್ದು ಸಣ್ಣ ವಿಷಯ ಅಲ್ಲ ಬಾಸು. ನಿನ್ ಕಾಲ್ ನೆಲದ ಮೇಲೆ ಇದೆಯಾ ಅಥವಾ ಆಕಾಶದಲ್ಲಿ ತೇಲಾಡ್ತಿದ್ಯಾ? ಇಷ್ಟೇ ಆಗಿದ್ರೆ ಹೇಗೋ ಸುಧಾರಿಸ್ಕೋತಿದ್ದೆ. ಆದರೆ ಅದಕ್ಕಿಂತ ಜಾಸ್ತಿ ಏನೋ ಇದೆ. ಇನ್ನೂ ಇದೆಯಾ? ನನಗೆ ಅವಳ ನಂಬರ್ ಸಿಕ್ತು ಕಣ. ಏನು ನಂಬರ್ ಸಿಕ್ತಾ? ಹಾಗಾದ್ರೆ ಇವತ್ತು ಒಳ್ಳೆ ದಿನ ಬಿಡು. ಹೌದು, ತುಂಬಾ ಅಂದ್ರೆ ತುಂಬಾ ಒಳ್ಳೆ ದಿನ. ಹಾಗಿಂದ ಯಾರೋ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ ಕಣ. ನೀನ್ ಮಾತಾಡೋ, ನಾನು ಈ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಸರಿ ಎಂಜಾಯ್ ಮಾಡು. ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ನೀನು ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ವಿರಾಜ್ಗೇನೋ ಮಿಸ್ ಮೂಗುತಿ ನಂಬರ್ ಸಿಕ್ಕಿದೆ, ಎಕ್ಸೈಟ್ಮೆಂಟ್. ಆದರೆ ಅವಳ ಅಣ್ಣ ಈ ಅನಾಸಿನಿಗೆ ನನ್ನ ನಂಬರ್ ಸಿಕ್ಕಿರೋದೇ ನನಗಿರೋ ಡಿಸಪಾಯಿಂಟ್ಮೆಂಟ್. ಹಲೋ ಮಲ್ಲಿ, ಅತ್ತಿಗೆ ಬ್ಲ್ಯಾಕ್ ಕಾಫಿ ಕೊಟ್ಯಾ? ಹಾಂ ಮೇಡಮ್, ನಾಗೋಣ ತೊಗೊಂಡು ಹೋಗಿದ್ದಾರೆ. ಇದೇನು ಕೈನಲ್ಲಿ ಮಾಡ್ತಿದ್ಯಾ? ನಿನಗೆ ಕಷ್ಟ ಆಗ್ತಿಲ್ವಾ? ಮಿಕ್ಸಿನಲ್ಲಿ ಮಾಡೋದಲ್ವಾ? ಹಾಗೇನಿಲ್ಲ ಮೇಡಮ್, ಮಿಕ್ಸಿಯಲ್ಲಿ ಮಾಡಿದ್ರೆ ಕಹಿ ಬರುತ್ತೆ, ಹೀಗೆ ಮಾಡಿದ್ರೆ ಅದು ರುಚಿ ಹಾಗೇ ಇರುತ್ತೆ. ನಾಗು, ಜ್ಯೂಸ್ ರೆಡಿನಾ? ರೆಡಿ ಆಗಿದೆ ಮೇಡಮ್, ತರ್ತೀನಿ. ಮಲ್ಲಿ, ಜ್ಯೂಸ್ ನಾಗರಾಜ್ ತಗೊಂಡು ಹೋಗ್ತಾನೆ. ಇದು ನಿನ್ನ ಕೆಲಸ ಅಲ್ವಲ್ಲ? ಪರವಾಗಿಲ್ಲ ಮೇಡಮ್, ಅವ್ರು ಬರೋದಿನ್ನೂ ಲೇಟ್ ಆಗ್ಬೋದು. ನಂಗೆ ಹೇಗಿದ್ರು ಅಡುಗೆ ಮನೆ ಕೆಲಸ ಎಲ್ಲ ಆಗಿದೆ, ನಾನೇ ಕೊಟ್ಟು ಬರ್ತೀನಿ. ಬೆತ್ತಲ ಸರಿಯಾದ ಅಡುಗೆ ಅವಳನ್ನೇ ಹುಡುಕಿದ್ದಾಳೆ. ಕೆಲಸ ಹೇಳಿದ್ರೆ ತಪ್ಪಿಸ್ಕೊಳ್ಳೋ ಈ ಕಾಲದಲ್ಲಿ ತಂದಲ್ದೇ ಇರೋ ಕೆಲಸನ ಕೂಡ ಬೇಜಾರಿಲ್ಲದೆ ಮಾಡ್ತಾಳೆ. ಒಳ್ಳೆ ಹುಡುಗಿ ಮಲ್ಲಿ. 10 ಲಕ್ಷ ಆಗಲಿ 10 ರೂಪಾಯಿ ಆಗಲಿ ಸಣ್ಣ ಅಮೌಂಟ್ ಅಲ್ಲ. 1 ರೂಪಾಯಿನೂ ದುಡಿಯೋಕ್ಕೆ ಕಷ್ಟಪಡಲೇಬೇಕು. ನಾನಾಗಿ ದುಡ್ಡು ಕೊಡಿ ಅಂತ ಕೇಳಿದ್ನಾ? ನೀವೇ ತಾನೇ ಲಕ್ಕಿ ಡ್ರಾ ಬಂದಿದೆ, 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು. ಹೌದು ಸರ್, ನಾನೇ ಹೇಳಿದ್ದೆ. ದುಡ್ಡು ಕೊಡ್ತೀನಿ ಅಂತ ನಂಬಿಸಿ ಇವಾಗ ಮೋಸ ಮಾಡ್ತಾ ಇದ್ದೀರಾ. ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಇವನು ಮಾತಾಡೋಕ್ಕೂ ರೆಡಿ ಇರಲ್ಲ. ಇನ್ನು ಅಡ್ರೆಸ್ ಕೊಡ್ತಾನಾ? ಇಲ್ಲ ಸರ್, ಮೋಸ ಮಾಡಲ್ಲ. ದುಡ್ಡು ತಲುಪ್ಸೋಕ್ಕಾದ್ರೂ ನಿಮ್ಮ ಮನೆ ಅಡ್ರೆಸ್ ಬೇಕಲ್ವಾ ನಮಗೆ? ಮನೆ ಅಡ್ರೆಸ್ಸಾ? ಯಾಕೆ? 10 ಲಕ್ಷ ಕೊಡೋದ್ರ ಬಗ್ಗೆನೇ ಡೌಟಲ್ಲಿ ಮಾತಾಡ್ತಿದ್ದೀರಾ ಅಂದಮೇಲೆ ನಾನು ಯಾಕೆ ನಿಮಗೆ ನನ್ನ ಮನೆ ಅಡ್ರೆಸ್ ಕೊಡಬೇಕು? ಏನು ಬೇಕಾಗಿಲ್ಲ. ನಮ್ದು ಅಲ್ದೇ ಇರೋದ್ರ ಕಡೆ ತಿರುಗು ನೋಡಬಾರ್ದು ಅಂತಾರೆ. ಆದರೆ ನೀವು ನಿಮ್ದಾಗೋದನ್ನು ಬೇಡ ಅಂತಿದ್ದೀರಲ್ಲ ಸರ್.
ಹೇಗ್ರಿ ನಂಬೋದು ನಿಮ್ಮನ್ನ? ಬರೀ ದುಡ್ಡು ಕೊಡ್ತೀನಿ ಅಂದ್ರೆ ಸಾಲದು. ಎಷ್ಟು ಕೊಡ್ತೀರಾ? ಕ್ಯಾಶಲ್ಲಿ ಕೊಡ್ತೀರಾ, ಚೆಕ್ಕಲ್ಲಿ ಕೊಡ್ತೀರಾ ಅಂತ ಸರಿಯಾಗಿ ಹೇಳಿ. ಇವನು ಯಾರಪ್ಪ? ವಿರಾಜ್ ನೋಡಿದ್ರೆ ಮಿಸ್ ಮೂಗುತಿ ಗುಣಗಾನ ಮಾಡ್ತಾನೆ. ಅವಳ ಅಣ್ಣ ನೋಡಿದ್ರೆ ಊಟ ಕೊಡಿಸ್ತೀನಿ ಅಂದರೆ ಕೊನೆಯಲ್ಲಿ ಬೀಡ ಕೊಡ್ತೀರಾ ಅಂತ ಕೇಳೋ ಜನ. ಏನು ಮಾಡೋದು? ಅಡ್ರೆಸ್ ಬೇಕು ಅಂದರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು.